ಶಾಲೆಯನ್ನು ಸ್ಥಾಪಿಸಲು ಕಾರಣೀಕರ್ತರಾದ ಶ್ರೀಯುತ ಫರೂಕ್ರವರೇ, ಪ್ರತಿಯೊಬ್ಬರನ್ನು ನಾನು ಇಂಡಿವಿಜುವಲ್ ಆಗಿ ಅಡ್ರೆಸ್ ಮಾಡ್ತಾ ಇಲ್ಲ ಕಾರಣಾಂತರದಿಂದ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಬಂಧು ಭಗಿನಿಯರೇ, ಒಬ್ಬ ವೈದ್ಯನಾಗಿ ಒಬ್ಬ 50 ವರ್ಷಗಳಿಗಿಂತಲೂ ಮಿಕ್ಕಾಗಿ ಎಜುಕೇಷನ್ ಸೆಕ್ಟರ್ನಲ್ಲಿ ಕೆಲಸ ಮಾಡಿದವನಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಲು ನನಗಂತೂ ಭಾಳಷ್ಟು ಒಂದು ಸಂತೋಷವು, ಭಾಳಷ್ಟು ಒಂದು ಹೆಮ್ಮೆಯೂ ಆಗ್ತಾಯಿದೆ. ಸಂತೋಷ ಮತ್ತು ಹೆಮ್ಮೆ ಯಾಕಂದರೆ ವೇದಿಕೆಯಲ್ಲಿ ಎಲ್ಲ ಇದ್ದವರು ಅಥವಾ ಮುಂದೆ ಇದ್ದವರು, ಈಗ ತಾನೇ UT ಖಾದರ್ ಇರ್ಬೋದು, ಐವನ್ ಇರ್ಬೋದು, ಎಲ್ಲರೂ ಏನಾದರೂ UT ಖಾದರ್ ಹೇಳಿದರು, ನಾನು 35 ವರ್ಷಗಳ ಮುಂಚೆ ಸೈಂಟ್ ಅಲೋಸಿಯಸ್ನಲ್ಲಿ ಕಲಿತು ಇಷ್ಟು ಮುಂದೆ ಬಂದಿದ್ದೇನೆ. ಈ ಸಾಧನೆಗೆ ಕಾರಣೀಕೃತವಾದದ್ದು ಅದು ಸಮಾಜ. ನಾನು ಏನಾದರೂ ವೈದ್ಯನಾಗಿ ಒಂದು ಕೆಲಸ ಮಾಡಿದರೆ ಅದು ಸಮಾಜದಿಂದ. ಫರೂಕ್ರವರು ಸೌದಿಯಲ್ಲಿ ಒಂದು ಇಷ್ಟು ದೊಡ್ಡ ಇಂಡಸ್ಟ್ರೀಸನ್ನೇ ಕಟ್ಟಿ ಬೆಳೆದದ್ದು ಅದು ಸಮಾಜದಿಂದ. ಪ್ರತಿಯೊಬ್ಬರೂ ತಾವು ಸಮಾಜದಿಂದ ಬೆಳೆದು ಬಂದಿದ್ದೇವೆ. ಅದಕ್ಕಾಗಿ ಆ ಸಮಾಜಕ್ಕೆ ಆ ಋಣವನ್ನು ತೀರಿಸುವುದು ನಮ್ಮೆಲ್ಲರ ಕರ್ತವ್ಯ. ಆ ಕರ್ತವ್ಯವನ್ನು ಫರೂಕ್ರವರು ಸೌದಿಯಲ್ಲಿದ್ದರೂ ಕೂಡ ತಾನು ಮಾಡಿದ್ದೇನೆ, ತನ್ನ ಋಣವನ್ನು ನನ್ನ ನಾಡಿಗೆ, ನನ್ನ ದೇಶಕ್ಕೆ ಕೊಟ್ಟಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇದಕ್ಕಾಗಿ ನಮಗೆ ಭಾಳಷ್ಟು ಸಂತೋಷವು, ಭಾಳಷ್ಟು ಒಂದು ಹೆಮ್ಮೆ ಆಗ್ತಾಯಿದೆ. ಖಾದರ್ ಅವರು ಹೇಳಿದರು ವಿದ್ಯೆ ಅಂತ. ಹೌದು, ಪ್ರತಿಯೊಬ್ಬನಿಗೂ ಮುಖ್ಯವಾಗಿ ಬೇಕಾದದ್ದು ಆರೋಗ್ಯ. ಆರೋಗ್ಯ ಇದ್ದರೆ ಎಲ್ಲ ಭಾಗ್ಯವೂ ಬರ್ತದೆ. ಎರಡನೇದು ಬೇಕಾದದ್ದು ವಿದ್ಯೆ. ವಿದ್ಯೆಯು ಒಬ್ಬ ವ್ಯಕ್ತಿಗೆ ಪರಿಪೂರ್ಣತೆಯನ್ನು ಕೊಡ್ತದೆ. ಮೂರನೇ ಬೇಕಾದದ್ದು ಖಾದರ್ ಅವರು ಹೇಳಿದರು ಗುಣ. ಈ 3 ಅಂಶಗಳು ಒಬ್ಬ ವ್ಯಕ್ತಿಯಲ್ಲಿದ್ದರೆ, ಆರೋಗ್ಯವು ಒಳ್ಳೆಯದಾಗಿದ್ದರೆ, ವಿದ್ಯೆಯು ಒಳ್ಳೆಯದಾಗಿದ್ದರೆ, ಗುಣವು ಪರಿಶುದ್ಧತೆಯಲ್ಲಿದ್ದರೆ ಅವನು ಆದರ್ಶ ಪುರುಷನಾಗ್ತಾನೆ. ಈ ವಿದ್ಯೆಯಿಂದ ನಾನು ಪರಿಪೂರ್ಣತೆ ಅಂತ ಹೇಳಿದೆ. ಹೌದು, ಒಂದು ವಿದ್ಯೆಯಿಂದ ಒಬ್ಬ ವ್ಯಕ್ತಿ ಎಲ್ಲವನ್ನೂ ಕಂಡುಕೊಳ್ತಾನೆ, ಕಲಿತುಕೊಳ್ತಾನೆ. ಆದರೆ ಅವನಲ್ಲಿ ದ್ವೇಷವಿದ್ದರೆ, ಅಸೂಯೆ ಇದ್ದರೆ, ದುರಾಶೆ ಇದ್ದರೆ ಅದು ಪರಿಪೂರ್ಣತೆ ಆಗುವುದಿಲ್ಲ. ಹಾಗಾಗಿ ಇದೆಲ್ಲವನ್ನು ಮನದಟ್ಟುಕೊಂಡು ಫರೂಕ್ರವರು, ಅವರ ಇಡೀ ಕುಟುಂಬದವರು ಈ ಶಾಲೆಯನ್ನು ನಮ್ಮ ಮಂಗಳೂರಿನ ಜನತೆಗೆ ಕೊಡು ಮಾಡಿದ್ದಾರೆ. ಯಾವ ಶಾಲೆಯು ಬೆಳೆಯಬೇಕಾದರೆ ಬರೀ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ನಿಂದ ಅದು ಬೆಳೆಯುವುದಿಲ್ಲ. ಯಾವ ಶಾಲೆಯು ಬೆಳೆಯಬೇಕಾದ್ರೆ ಅದು ಅದರ ಅಧ್ಯಾಪಕರು ಹೇಗೆ ಮಕ್ಕಳನ್ನು ಪಳಗಿಸ್ತಾರೆ ಎಂಬುದು ಬಹಳ ಮುಖ್ಯ. ಹೆಚ್ಚಿನ ಅಧ್ಯಾಪಕರುಗಳು ನಾವು ನೋಡ್ತೇವೆ, ಮುಂಚಿನ ದಿವಸ ಓದ್ಕೊಂಡು ಮರುದಿವಸ ನೋಟ್ಸ್ ಬರೆದುಕೊಂಡು ಅದನ್ನು ಹೇಳ್ತಾರೆ. ಅವರು ಅಧ್ಯಾಪಕರು ಅಥವಾ ಉಪಾಧ್ಯಾಯರುಗಳು. ಪಂಡಿತರಂಥ ಅಧ್ಯಾಪಕರುಗಳು ಪಾಂಡಿತ್ಯವನ್ನು ಮಕ್ಕಳಿಗೆ ಹೇಳಿಕೊಡ್ತಾರೆ. ಆದರೆ ನಿಜವಾದ ಒಬ್ಬ ಅಧ್ಯಾಪಕನಾಗಬೇಕಾದ್ರೆ ಅವ ಗುರು ಆಗಬೇಕು. ಗುರು ಅದು ಯಾವ ವೇದಶಾಸ್ತ್ರದಲ್ಲಾಗಲಿ, ಕುರಾನ್ನಲ್ಲಾಗಲಿ, ಬೈಬಲ್ನಲ್ಲಾಗಲಿ, ಗುರು ಅಂದರೆ ಬೆಳಕು ಕೊಡುವ. ನನಗೆ ಭಾಳ ಸಂತೋಷ ಅಂದರೆ ನಿಮ್ಮ ಅಧ್ಯಾಪಕ ವೃಂದ ಭಾಳ ಒಳ್ಳೆಯದಾಗಿದೆ. ಈಗಾಗಲೇ 350 ಮಕ್ಕಳು ನಿಮಗೆ ಸೇರ್ಪಡೆಯಾಗಿದ್ದಾರೆ. ಹಾಗಾಗಿ ಈ ಶಾಲೆಯು
ನಮ್ಮ ದೇಶಕ್ಕೆ ಗುಣವಂತರನ್ನು, ಒಳ್ಳೆಯ ಎಲ್ಲ ರೀತಿಯಲ್ಲಿ ನುರಿತ ವ್ಯಕ್ತಿಗಳನ್ನು ಕೊಡುವಂತಾಗಲಿ. ಈ ಶಾಲೆಯು ಇವತ್ತು ಮಾಧ್ಯಮಿಕ ಶಾಲೆವರೆಗೆ ಬಂದಿದೆ. ಅದು ಮುಂದೆ PUC ಆಗಿ, ಕಾಲೇಜಾಗಿ, ಯೂನಿವರ್ಸಿಟಿಯಾಗಿ ಇಲ್ಲಿ ಬೆಳೆಯಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸುತ್ತಾ, ನಮ್ಮ ಫರೂಕ್ರವರಿಗೂ ಇಲ್ಲಿ ಬಂದ ಎಲ್ಲರಿಗೂ ದೇವರು ಬೇಕಾದ ಆಶೀರ್ವಾದವನ್ನು, ಬೇಡಿದ ಆಶೀರ್ವಾದವನ್ನು ಕೊಡುವಂತಾಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.